ನಾನು ನಿಮ್ಮ ಪ್ರೀತಿಯ ಹಾಫಿಜ್ ಸಿನಾನ್ ಕಬಕ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? 2025 ಮುಗಿಯಿತು, 26ಕ್ಕೆ ಕಾಲಿಟ್ಟಿದ್ದೇವೆ. ಅನೇಕರು ತಮ್ಮ ಸ್ಟೇಟಸ್ಗಳಲ್ಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೋಸ್ಟ್ಗಳಲ್ಲಿ ಅನೇಕ ದುಃಖ ವಿಷಯಗಳನ್ನು ಹಂಚಿದ್ದೀರಿ. ಯಾರು ಕೂಡ ನಮ್ಮ ಜೀವನದಲ್ಲಿ ಕೊನೆಯವರೆಗೂ ಇರುವುದಿಲ್ಲ ಎಂದು, ಅಥವಾ ಯಾರನ್ನು ಕೂಡ ನಂಬಬಾರದು ಎಂದು, ಅದೇ ರೀತಿ ಕೊನೆಗೆ ನಮಗೆ ನಾವೇ ಇರುತ್ತೇವೆ ಎಂಬ ಸ್ಯಾಡ್ ಸ್ಟೇಟಸ್ಗಳನ್ನು ಹಾಕಿದ್ದು ಗಮನಕ್ಕೆ ಬಂದಿದೆ. ಅದು ಹಾಕಬಾರದು ಎಂದಲ್ಲ, ಮತ್ತೊಂದು ಕಡೆ ಅದೇ ಅನೇಕ ಪಾಸಿಟಿವ್ ವಿಷಯಗಳು ನಮ್ಮ ಜೀವನದಲ್ಲಿ ನಡೆದಿರಬಹುದು, ನಡೆದಿರುತ್ತದೆ. ಅದನ್ನು ಕೂಡ ಇತರರಲ್ಲಿ ಹಂಚಬೇಕು ಎಂದು ವಿನಯಾನ್ವಿತವಾಗಿ ಕೇಳುತ್ತಿದ್ದೇನೆ. ಕಾರಣ, ಜನರು ನಮ್ಮ ದುಃಖಗಳನ್ನು ಕೇಳಿ ಸಂತೋಷ ಪಡಬಾರದಲ್ವಾ? ಅದಕ್ಕೆ ಹೋಗ್ಲಿ. ಈ ಒಂದು 2025ರಲ್ಲಿ ಅನೇಕ ಒಳ್ಳೆಯ ಕೆಲಸಗಳನ್ನು ನಾವು ಮಾಡಲು ಪ್ರಾರಂಭಿಸಬೇಕು. ಒಳಿತುಗಳನ್ನು ಮಾಡಿ ಜನರನ್ನು ಒಳಿತಿನ ಕಡೆಗೆ ತರಲು ಪ್ರಯತ್ನಿಸಬೇಕು. ಒಳ್ಳೆಯ ಹವ್ಯಾಸಗಳನ್ನು ಮಾಡಲು ಪ್ರಾರಂಭಿಸೋಣ. ಬಡವರಿಗೆ ಸಹಾಯ ಮಾಡಿ, ಭಿಕ್ಷುಕರಿಗೆ ನಮ್ಮಿಂದ ಸಾಧ್ಯವಾಗುವ ರೀತಿಯಲ್ಲಿ ಹಣವ ಅಥವಾ ನೀರು, ಏನಾದರೂ ಆಹಾರ ಕೊಟ್ಟು ಸಹಾಯ ಮಾಡೋಣ. ಅದೇ ರೀತಿ ನಮ್ಮೊಂದಿಗೆ ಜೀವಿಸುತ್ತಿರುವ ಅನೇಕರಿಗೆ ಅನೇಕ ಸಹಾಯಗಳು ಬೇಕಾಗಿರಬಹುದು. ಅದನ್ನು ಕೇಳಿ ತಿಳಿದು ಅವರಿಗೆ ಸಹಾಯ ಮಾಡಲು ಪ್ರಯತ್ನಿಸೋಣ. ಈ ಒಂದು ವರ್ಷದಲ್ಲಿ ನಮ್ಮಿಂದ ಸಾಧ್ಯವಾಗುವಷ್ಟು ಬಡವರಿಗೆ ನಾವು ಸಹಾಯ ಮಾಡಲು ಪ್ರಯತ್ನಿಸೋಣ. ಅದೇ ರೀತಿ ಮತ್ತೊಂದು ವಿಷಯವೇನೆಂದರೆ, ಈ ಒಂದು 2026ರಲ್ಲಿ ಪುಸ್ತಕ ಓದುವುದನ್ನು ಹವ್ಯಾಸ ಮಾಡೋಣ. ಹಲವಾರು ಜನರು ಪುಸ್ತಕ ಓದುವವರು ಇರಬಹುದು. ಅದರಿಂದ ಅಧಿಕಗೊಳಿಸಿ ಒಂದು ದಿನ ಸಾಧ್ಯವಾದಷ್ಟು ಪುಟಗಳನ್ನು ಅಧಿಕಗೊಳಿಸಿ ಓದುವ ಹವ್ಯಾಸ ನಾವು ಮಾಡೋಣ. ಯಾಕೆಂದರೆ ಕಳೆದ ವರ್ಷ ಅಂದರೆ 2025ರ ಕೊನೆಯಲ್ಲಿ ಅನೇಕರ ಫೇಸ್ಬುಕ್ ಪೋಸ್ಟ್ಗಳನ್ನು ನಾನು ನೋಡಿದ್ದೇನೆ. ಓದಿ ಮುಗಿಸಿದ ಪುಸ್ತಕಗಳು ಎಂದು 100ಕ್ಕಿಂತ ಹೆಚ್ಚು, 150ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಓದಿದ ಅನೇಕರ ಪೋಸ್ಟ್ ಕಂಡು ನನಗೂ ಆಸೆಯಾಯಿತು. ಇನ್ಶಾ ಅಲ್ಲಾ 2026ರಲ್ಲಿ ನಾನು ಕೂಡ ಅನೇಕ ಪುಸ್ತಕಗಳನ್ನು ಓದುತ್ತೇನೆ ಎಂದು ನಿರ್ಧಾರ ಕೈಗೊಂಡಿದ್ದೇನೆ. ಅಲ್ಲಾಹು ತೌಫೀಕ್ ನೀಡಲಿ. ನೀವು ಕೂಡ ಹಾಗೆ ಒಳ್ಳೆಯ ವಿಷಯಗಳನ್ನು ಆರಂಭಿಸಲು ಈ ಒಂದು ವರ್ಷದಲ್ಲಿ ಪ್ರಯತ್ನಿಸಿ. ಅಲ್ಲಾಹು ತೌಫೀಕ್ ನೀಡಲಿ. ಮತ್ತೊಂದು ವಿಷಯವೇನೆಂದರೆ, ನಮ್ಮಲ್ಲಿರುವ ಚಿಕ್ಕ ಪುಟ್ಟ ಅರಿವುಗಳನ್ನು ಜನರಿಗೆ ತಲುಪಿಸಲು ನಾವು ಪ್ರಯತ್ನಿಸಬೇಕು. ನಮ್ಮಲ್ಲಿಯೇ ಮುಚ್ಚಿಡದೆ ಜನರಿಗೆ ಅದನ್ನು ಹೇಗೆ ತಲುಪಿಸಬೇಕು ಎಂಬ ಕಾರ್ಯವನ್ನು ಅನ್ವೇಷಿಸಿ ಅದಕ್ಕೆ ಮುಂದಾಗಲು ಪ್ರಯತ್ನಿಸಬೇಕು. ಯಾಕಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಾತು ಕೂಡ ಹಾಗೆ ಇದೆ. ಕಲಿತ ಅರಿವು ಅದು ನಮ್ಮ ಜೀವನದಲ್ಲಿ ತಂದುಕೊಂಡು ಮತ್ತೆ ಜನರಿಗೆ ಅದನ್ನು ತಲುಪಿಸಬೇಕು ಎಂಬ ವಿಷಯ. ಆದ್ದರಿಂದ ನಮ್ಮಲ್ಲಿರುವ ಯಾವುದಾದರೂ ಒಂದು ವಿಷಯವನ್ನು ಮತ್ತೊಬ್ಬರಿಗೆ ತಿಳಿಸಬೇಕು ಎಂಬ ಹಂಬಲ ಮನಸ್ಸಲ್ಲಿ ಮೂಡಲಿ. ಅಲ್ಲಾಹು ತೌಫೀಕ್ ನೀಡಲಿ. ಇನ್ನೂ ಕೂಡ ಅನೇಕ ವಿಡಿಯೋಗಳಲ್ಲಿ ಅನೇಕ ಚಿಕ್ಕ ಪುಟ್ಟ ವಿಷಯಗಳನ್ನು ತಿಳಿಸಲು ಬಯಸುತ್ತೇನೆ. ಎಲ್ಲರ ಬೆಂಬಲವು ನನಗೆ ಅವಶ್ಯಕತೆವಿದೆ. ಮತ್ತೊಂದು ವಿಡಿಯೋದಲ್ಲಿ ಕಾಣೋಣ. ಬಾಯ್.